ಕೆಲಸ ಮಾಡಿರೋದ್ರಲ್ಲಿ ಹೈಯೆಸ್ಟ್ ಕೆಲಸ ಮಾಡಿರೋದೇ ನಾನು, ಹೈಯೆಸ್ಟ್ ನೀಟಾಗಿ ಎಲ್ಲರಿಗಿಂತ ದಿ ಬೆಸ್ಟ್ ಮಾಡಿರೋದೇ ನಾನು. ಅದು ಇಬ್ಬರು ಬರೀ ಕಾಕ್ರೋಚು ಅಶ್ವಿನಿ ಅವ್ರು ಹೇಳಿರೋದ್ರಲ್ಲೇ ನಿಮಗೆ ಅರ್ಥ ಆಗುತ್ತೆ. ಮಿಕ್ದವ್ರಿಗೆ ಏನಂದರೆ ಅದು ಏನೂ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ನಾನು ಒಂದು ಈಸಿಯಾಗಿ ಸಿಗೋ ವಸ್ತು ಥರ ಧನು ಎಲ್ಲ ಕಕ್ಕಸ್ ತೊಳೆದು ಅಷ್ಟು ಕಷ್ಟ ಬಿದ್ದ ಕೆಲಸ ಮಾಡಿ ಬಂದಿರ್ತೀನಿ. ಏಯ್ ಪಾತ್ರೆ ತೊಳಿ, ನಾನು ತೊಳಿತಿದ್ದೆ. ಏಯ್ ಅಡುಗೆ ಮಾಡು ಅಂದರೆ ಅವರು ರಾಜರಾಗಿದ್ದರು. ಅವರು ನನ್ನೇ ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಕಷ್ಟದ ಕೆಲಸ ನನಗೆ ಕೊಡೋರು. ಅಭಿಷೇಕ್ ಕ್ಲೋಸ್ ಫ್ರೆಂಡ್ ಅಂದ್ಬಿಟ್ಟು ಅವನಿಗೆ ಚಿಕ್ಕದು ರೂಮ್ ಕ್ಲೀನ್ ಮಾಡೋದು, ಚಿಕ್ಕದು ಇಷ್ಟಿಷ್ಟಗಳದ್ದು, ಅದೇ ಒಂದು ನಿಮಿಷಕ್ಕೆ ಮುಗಿದೋಗ್ಬಿಡುತ್ತೆ. ಆ ಥರದ್ದು ಅವ್ರಿಗೆ ಪಾರ್ಶಿಯಾಲಿಟಿ ಮಾಡ್ತಾಯಿದ್ರು. ನಾನು ಏನಕ್ಕೂ ತಲೆ ಕೆಡಿಸ್ಕೊತಾ ಇರಲಿಲ್ಲ, ಯಾಕಂದ್ರೆ ನಾವು ಸೇವಕರು, ನಾವು ಮಾಡಲೇಬೇಕು ಅಂತ ಖುಷಿಯಿಂದ ಮಾಡ್ತಾಯಿದ್ದೆ. ಆದರೆ ಇಲ್ಲಿ ಏನೇ ಮಾಡಿದ್ರು ಹೊಗಳ್ತಾ ಇರ್ದಿದ್ದು ಬರೀ ಒಬ್ಬರೋ ಇಬ್ಬರು. ಮಿಕ್ಕಿದವರು ಮಾಡೇ ಇಲ್ಲ, ಸುಮ್ಮನೆ ಕೂತಿದ್ದಾನೆ, ಏನು ಆಮೇಲೂ ಕೂತ್ಕೊಳ್ಳೋಂಗಿಲ್ವಾ, ಸ್ವಲ್ಪ ಕೆಲಸ ಆದಮೇಲೂ ಕೂತ್ಕೊಳ್ಳೋಂಗಿಲ್ವಾ, ಬರೀ ಆ ಥರ ಆಮೇಲೆ ಕೂತಿದ್ರೆ ಈ ಬಾಯ್ಲಿ ಅದು ಮಾಡು ಇದು ಮಾಡು. ನಾವು ಸೇವಕರು ಅಂತ ಮಾಡ್ತಾನೇ ಇದ್ದೆ, ಒಂದಕ್ಕೂ ನಾನು ನೋ ಅಂದಿಲ್ಲ 1 ವೀಕ್ವರೆಗೂ. ಆಮೇಲೆ ಏನು ಅನ್ನಿಸ್ತು, ಎಷ್ಟು ಮಾಡಿದ್ರು ಇಲ್ಲಿ ವೇಸ್ಟು ಅನ್ನಿಸ್ಬಿಡ್ತು. ಯಾಕಂದರೆ ಮಿಕ್ಕಿದವ್ರು ಬಂದು ಎಲ್ಲ ಗಲೀಜು ಅಲ್ಲಲ್ಲೇ ಇದೆ. ಒಬ್ರು ಹೇಳಿದ್ರು ಅಲ್ಲ, ತಿಳ್ಕೊಂಡು ಮಾಡ್ತಾ ಇರಲಿಲ್ಲ, ಕುಡ್ದಿದ್ದು ಅಲ್ಲೇ ಇಡೋರು. ಅದಕ್ಕೆ ಏಯ್ ಅವನು ಅಭಿಷೇಕ್ ಏಯ್ ಯಾವನು ಇಟ್ಟಿರೋದು ಅಂತ ಅದನ್ನು ಒಂದು ಹೈಲೈಟಾಗಿ ಬಡ್ಕೊಳ್ತಾ ಇದ್ದ. ಆ ಬಡ್ಕೊಳ್ಳೋ ಬದಲು ಎತ್ಕೊಬಂದು 1 ಲೋಟ ತೊಳೆದಿರೋ ಅವ್ರ ಮನೆ ಗಂಟು ಹೋಗ್ತಿದ್ದ. ಅಂದರೆ ನನ್ನ ಕ್ಯಾರೆಕ್ಟರ್ ಹಂಗೆ.